ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಿಮ್ಮನ್ನು ವಚನದ ಮೂಲಕ ಸಂಧಿಸುವುದಕ್ಕೆ ದೇವರು ಕೊಟ್ಟ ಮಹಾನ್ ಕೃಪೆಗಾಗಿ ನಾನು ಸ್ತೋತ್ರವನ್ನು ಮಾಡುತ್ತೇನೆ. ಇವತ್ತಿನ ಒಂದು ವಚನದ ಭಾಗ, ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದಾಗೆ ಕ್ರಿಸ್ತನನ್ನು ಒಂದು ಸಭೆಗೆ ಶಿರಸ್ಸಾಗಿ ನೇಮಿಸಿದ್ದಾರೆ. ಅದರಲ್ಲಿ ಇರತಕ್ಕಂಥ ನಾವುಗಳೆಲ್ಲರೂ ಕೂಡ ಕ್ರಿಸ್ತನ ಅಂಗಗಳು ಅಂತ ಹೇಳಿದ್ರೆ ನಾವು ನೋಡಿದ್ದೀವಲ್ಲ ಪ್ರಿಯರೇ. ಆದರೆ ಅದನ್ನೇ ಸ್ವಲ್ಪ ನಾನು ಮುಂದುವರಿಸುತ್ತಾ ಈ ಕಡೆ ಬರೋದಾದರೆ ಪ್ರಿಯರೇ, ನಾವು 1 ಕೊರಿಂಥ 12ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದುವಾಗ, ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರು ಅದಕ್ಕೆ ಅಂಗಗಳಾಗಿದ್ದೀರಿ ಅಂತ ಬರೆದಿದೆ. ಹಾಗಾದರೆ ಅಂಗಗಳು ಅಂತ ಹೇಳಿದ್ರೆ ಏನು ಅಂತಂದರೆ, ಕ್ರಿಸ್ತನ ದೇಹ ಸಭೆ ಆಗಿದ್ದರೆ ಆ ಸಭೆಗೆ ಶಿರಸ್ಸು ಕ್ರಿಸ್ತನಾಗಿದ್ದರೆ, ಆ ಕ್ರಿಸ್ತನಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿನೂ ಕೂಡ ನಮ್ಮ ಮೇಲೆ ಕೊಟ್ಟು ಹೋಗಿದ್ದಾರೆ. ಅಂದರೆ ಒಂದೊಂದು ಅಂಗಗಳಿಗೂ ಒಂದೊಂದು ಜವಾಬ್ದಾರಿ ಇದೆ ಪ್ರಿಯರೇ. ಇಲ್ಲಿ ಕಾಣತಕ್ಕಂಥ ಚಿತ್ರದಲ್ಲಿ ಕಾಣತಕ್ಕಂಥ ಭಾಗಗಳನ್ನೇ ನೋಡಿದ್ರೆ, ಕಣ್ಣಿಗೆ ಒಂದು ಥರದ ಕೆಲಸವಾದರೆ ಕಿವಿಗೆ ಒಂದು ಥರ ಕೆಲಸ, ಮೂಗಿಗೆ ಒಂಥರ ಕೆಲಸ, ಬಾಯಿಗೆ ಒಂಥರ ಕೆಲಸ, ಕೈಗೆ ಕಾಲುಗಳಿಗೆ ಮತ್ತು ಇತರ ಅಂಗಗಳು, ಹೊರ ಅಂಗಗಳು ಮತ್ತು ಒಳ ಅಂಗಗಳು ಅಂದರೆ ಕಿಡ್ನಿ, ಲಿವರ್, ಹೃದಯ, ಎಕ್ಸೆಟ್ರಾ 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 ಇದೆಲ್ಲದಕ್ಕೂ ಒಂದೊಂದು ಕೆಲಸಗಳು ಇದೆ ಪ್ರಿಯರೇ. ಒಂದು ಅಂಗ ನಿಷ್ಕ್ರಿಯವಾದರೆ ಇಡೀ ದೇಹಕ್ಕೆ ತೊಂದರೆ ಬರ್ತದೆ. ಹಾಗೆಯೇ ಒಂದು ಅಂಗ ಆ್ಯಕ್ಟಿವ್ ಆಗಿದ್ದರೆ ಎಲ್ಲ ಅಂಗಗಳು ಕೂಡ ಆ್ಯಕ್ಟಿವ್ ಆಗಿ ಇರ್ತದೆ ಪ್ರಿಯರೇ. ಅದಕ್ಕೆ ಈ ಆಧಾರವಾಗಿ 1 ಕೊರಿಂಥ 12ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಗಮನಿಸುವ ಪ್ರಿಯರೇ, ಒಂದು ಅಂಗಕ್ಕೆ ನೋವಾದರೆ 12:26 ಗಮನಿಸಿ, ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ಇದನ್ನು ನಾವು ಚೆನ್ನಾಗಿ ಗಮನಿಸಬೇಕು ಪ್ರಿಯರೇ. ಸಭೆ ಅಂತ ಹೇಳಿದ ಮೇಲೆ, ಅಂಗಗಳು ಅಂತ ಹೇಳಿದ ಮೇಲೆ, ಇಲ್ಲಿ ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೆ ನೋವಾಗ್ತದೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ. ನಿಮಗೊಂದು ಸಮಯ ತಲೆನೋವು ಬಂತು ಅಂತ ಇಟ್ಕೊಳ್ಳಿ, ಇಡೀ ದೇಹವೇ ಒಂಥರ ನಿತ್ರಾಣ ಸ್ಥಿತಿಗೆ ಬಂದ್ಬಿಡ್ತದೆ. ಹಲ್ಲು ನೋವು ಬಂದ್ಬಿಡ್ತದೆ ಇಟ್ಕೊಳ್ಳಿ, ಇಡೀ ದೇಹನೇ ಅಲ್ಲಾಡ್ಸಂಗೆ ಆಗ್ತದೆ. ಜ್ವರ ಬಂದರೆ ಏನೇ ಬಂದರೂ ಕೂಡ ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳು ಸ್ಪಂದಿಸುವ ಹಾಗೆ ಪ್ರಿಯರೇ, ನಾವು ಕೂಡ ಸಭೆಯಲ್ಲಿ ಇತರ ಜನಗಳಿಗೆ ಏನೇ ತೊಂದರೆ ಬಂದರೂ ಕೂಡ ನಾವು ಅವರನ್ನು ಸ್ಪಂದಿಸಬೇಕು. ಇದೇ ಕ್ರಿಸ್ತೀಯ ಜೀವಿತ. ನಾವು ಯಾರಿಗಾದರೂ ತೊಂದರೆ ಬಂದಾಗ ಅಯ್ಯೋ ನಮಗೆ ಪರವಾಗಿಲ್ಲ, ಎಲ್ಲ ಸಭಾಪಾಲಕರು ನೋಡ್ಕೊಳ್ಳಿ ಅಂತೇಳಿ ಬಿಡಬಾರ್ದು. ಯಾಕೆಂದರೆ ಇವತ್ತು ಎಷ್ಟೋ ಜನ ಸಭಾಪಾಲಕರು ಬಾಡಿಗೆ ಕಟ್ಟಲಿಕ್ಕೆ ಕೂಡ ದುಡ್ಡಿಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕೆಲಸ ಮಾಡಿ ಜೀವಿತವನ್ನು ಮಾಡಿ ಸಭೆ ನಡೆಸುವಂಥ ಇರ್ತಾರೆ. ದೇವರು ಕರೆದಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಸಭೆಯನ್ನು ನಡೆಸ್ತಾರೆ ಪ್ರಿಯರೇ. ಕಷ್ಟದಿಂದ ನಡೆಸ್ತಾರೆ ಪ್ರಿಯರೇ. ಆ ಒಂದು ಇಕ್ಕಟ್ಟಿನಿಂದ ನಡೆಸುವಾಗ ಎಲ್ಲವನ್ನು ಸಭಾಪಾಲಕರ ತಲೆಯ ಮೇಲೆ ಹಾಕೋದು ತಪ್ಪು ಪ್ರಿಯರೇ. ಅದರ ಬದಲಿಗೆ ನಿಮ್ಮ ಕಣ್ಣಿಗೆ ಯಾವುದಾದರೂ ಒಬ್ಬ ವ್ಯಕ್ತಿಗೆ ತೊಂದರೆ ಬಂದಾಗ ನೀವು ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ನಮ್ಮನ್ನು ದೇವರ ವಾಕ್ಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನಾವು ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರನೇ ನಮ್ಮನ್ನು ದೇವರು ನಿರ್ಮಾಣ ಮಾಡಿದ್ದಾರೆ ಪ್ರಿಯರೇ. ಹಾಗಾದರೆ ಒಂದು ಅಂಗಕ್ಕೆ ನೋವಾದಾಗ ನಾವು ಅವರನ್ನು ಸಂತೈಸಲಿಕ್ಕೆ ಹೋಗಬೇಕು. ಎರಡನೇದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗ್ತದೆ. ಹಾಗಾದರೆ ಒಂದು ಅಂಗ ನೀವೇನಾದರೂ ಅಲ್ಲಿ ಬಂದು ಅದ್ಭುತ ಆದಾಗ ಅವರ ಮೇಲೆ ಹೊಟ್ಟೆ ಕಿಚ್ಚು ಪಾಡೋದನ್ನ ಬಿಡಬೇಕು ನಾವು. ಅಯ್ಯೋ ಅವ್ರು ಇಷ್ಟು ಬೇಗ ಬಂದು ಅವ್ರಿಗೆ ಅದ್ಭುತ ಆಗೋಯ್ತಲ್ಲ, ಅಯ್ಯೋ ಅವರಿಗೇ ಒಳ್ಳೆಯ ಹೆಸರು, ಅಯ್ಯೋ ಅವರನ್ನೇ ಕೊಂಡಾಡ್ತಾರೆ, ಈ ಥರಲ್ಲಿ ಹೇಳಿಕ್ಕೆ ಹೋಗಬೇಡಿ. ಅವರ ಸಾಧನೆಗಳನ್ನು ನಾವು ಗಮನಿಸಬೇಕು. ಅವರಲ್ಲಿ ದೇವರ ಆತ್ಮನು ಮಾಡತಕ್ಕಂಥ ಕ್ರಿಯೆಗಳನ್ನು ನಾವು ಗಮನಿಸಬೇಕು ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡಿ ಬರ್ತೇವೆ ಪ್ರಿಯರೇ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಅಂದರೆ ಸಭೆಯ ಒಬ್ಬ ವ್ಯಕ್ತಿಗೆ ಗೌರವ ಬಂದರೆ ಅದು ಇಡೀ ಸಭೆಗೆ ಗೌರವ ಬಂದಾಗೆ ಪ್ರಿಯರೇ. ಅಯ್ಯೋ ಅವನ ಮಾತ್ರ ಗೌರವಿಸ್ತಾರಲ್ಲ ಅಂತ ಹೊಟ್ಟೆ ಕಿಚ್ಚು ಪಡಬಾರ್ದು ಬಾಕಿ ಇರ್ತಕ್ಕಂಥ ಅಂಗಗಳು. ಯಾಕೆಂದರೆ ಇವತ್ತು ದೇಹವನ್ನೇ ತೆಗೆದುಕೊಳ್ಳಿ, ಈ ಒಂದು ಅಧ್ಯಾಯದಲ್ಲಿ ಭಾಳ ಚೆನ್ನಾಗಿ ಬರೆದಿದೆ ಪ್ರಿಯರೇ. ಆ ಒಂದು ಅಂಗದ ಬಗ್ಗೆ ಬರೆದಿದೆ.
12ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನೋಡಿ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿದೆಯೋ ಹಾಗೆ ದೇಹದ ಅಂಗಗಳಲ್ಲೂ ಅನೇಕವಾಗಿದ್ದು ಒಂದೇ ದೇಹವಾಗಿರೋದು. ಹಾಗೆ ಕ್ರಿಸ್ತನು ಯಹೂದ್ಯರನ್ನಾಗಲಿ ಗ್ರೀಕನ್ನಾಗಲಿ ದಾಸರನ್ನಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರೂ ಪಾನವು ಕೊಡಲ್ಪಟ್ಟರು. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದಾಗಿದೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಒಂದೇ ಅಂಗಗಳಾಗಿದ್ದೀವಿ ಮತ್ತು ಕ್ರಿಸ್ತನ ಸ್ವೀಕರಿಸೋದ್ರಿಂದ ನಾವು ಕ್ರಿಸ್ತನ ದೇಹದ ಪಾರ್ಟ್ಗಳಾಗಿದ್ದೀವಿ ಪ್ರಿಯರೇ. ಈ ಸಮಯದಲ್ಲಿ ಚೌಕಾಗಿದೆ ನೋಡಿ, ಕಾಲು ನಾನು ಕೈಯಲ್ಲದ ಕಾರಣಕ್ಕೆ ದೇಹಕ್ಕೆ ಸೇರಿದವಳೆಂದು ದೇಹಕ್ಕೆ ಸೇರದೇ ಇರುವುದೋ. ನೋಡಿ, ಅಲ್ಲಿಂದ ಮುಂದಕ್ಕೆ ನೀವು ಓದ್ಕೊಂಡು ಹೋಗ್ಬೇಕು ಪ್ರಿಯರೇ. ಕಣ್ಣು ನಾನು ಬರೀ ನೋಡ್ತಾ ಇದ್ದೀನಿ, ನನಗೂ ಕಿವಿಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೋತ ಕಣ್ಣಿನ ನರಗಳು ಕಿವಿಗೂ ಕೂಡ ಸೇರಲ್ಪಟ್ಟಿರ್ತದೆ. ENT ಸ್ಪೆಷಲಿಸ್ಟ್ ಹತ್ರ ನೀವು ಹೋಗಿ ಅಲ್ಲಿ ನೋಡಿ, ಸುಮಾರು ಸಾಮಾನ್ಯವಾಗಿ ಕಣ್ಣಿಗೆ ಮತ್ತು ಮೂಗಿಗೆ ಮತ್ತು ಕಿವಿಗೆ ಇರ್ತಕ್ಕಂಥ ಡ್ರಾಪ್ಸು ಒಂದನ್ನೇ ಕೊಡ್ತಾರೆ. ಕೆಲವೊಂದು ಜಾಗದಲ್ಲಿ ಅಬ್ಸರ್ವ್ ಮಾಡಿಬೇಕಾದ್ರೆ ಕೆಲವೊಂದು ಜಾಗದಲ್ಲಿ ಅದಕ್ಕೆ ಬೇರೆ ಬೇರೆ ಕೊಡ್ತಾರೆ ಪ್ರಿಯರೇ. ಆ ಒಂದು ನರಗಳು ಕಣ್ಣಿನಿಂದ ಮೂಗಿಗೆ ಕಿವಿಗೆಲ್ಲ ಹೋಗಿರ್ತವೆ ಪ್ರಿಯರೇ. ಹಾಗೆಯೇ ಕಣ್ಣಿನ ನರಗಳು ಎಲ್ಲಿಂದ ಎಲ್ಲಿಗೆ ಹೋಗಿರ್ತವೆ. ಒಂದು ಬ್ರೈನಲ್ಲಿ ಇರತಕ್ಕಂಥ ನರ ಅಂಗಾಲಿನವರೆಗೆ ಬಂದಿರ್ತದೆ ಅಂತ ಹೇಳಿದ್ರೆ ನಂಬಿರ್ತೀರಾ? ನಂಬಲೇಬೇಕು ಪ್ರಿಯರೇ. ಹಾಗಾದರೆ ಒಂದೊಂದು ಅಂಗಕ್ಕೂ ಕೂಡ ಪ್ರಿಯರೇ, ನಿನ್ನೆ ಹೇಳಿದಾಗೆ ಎಫೆಸದಲ್ಲಿ ಬರೆದ ಪತ್ರಿಕೆಯಲ್ಲಿ ನಿನ್ನೆ ಹೇಳಿದಾಗೆ ನರಗಳಿಂದ ಜೋಡಿಸಲ್ಪಟ್ಟಿದೆ. ಹಾಗಾದರೆ ಈ ಅಂಗಗಳು ಎಷ್ಟು ಭದ್ರವಾಗಿ ನಾವು ಇಟ್ಟುಕೊಳ್ತೀವೋ ಅಷ್ಟೇ ನಮ್ಮ ದೇಹಕ್ಕೆ ಆರೋಗ್ಯವಾಗಿರುವ ಹಾಗೆ ಸಭೆಯಲ್ಲೂ ಕೂಡ ಒಂದು ಆತ್ಮ, ಅಂದರೆ ಅವರು ಕೂಡ ಕ್ರಿಸ್ತನ ಅಂಗವಾಗಿರೋ ಕಾರಣಕ್ಕೋಸ್ಕರ ಅವರನ್ನು ಭದ್ರಪಡಿಸಿ ಕಾಯುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಪ್ರಿಯರೇ. ಇಲ್ಲಿ ಏನಾಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬರೆದರೆ, ಒಂದು ಅಂಗಕ್ಕೆ ನೋವಾದರೆ ಇತರ ಅಂಗಗಳಿಗೂ ನೋವಾಗುತ್ತೆ. ನಿಜ ತಾನೇ? ಅಲ್ಲೂ ನೋವು ಬಂದಾಗ, ತಲೆನೋವು ಬಂದಾಗ ನೀವು ಗಮನಿಸಿರ್ಬೋದು. ಹಾಗೆಯೇ ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಇಡೀ ಎಲ್ಲ ಅಂಗಕ್ಕೂ ಸಂತೋಷವಾಗ್ತದೆ. ಹಾಗಾದರೆ ಕ್ರಿಸ್ತನ ದೇಹದ ಅಂಗಗಳಾದ ನೀವು ಒಬ್ಬ ವ್ಯಕ್ತಿಗೆ ದೇವರ ಆತ್ಮನಿಂದ ಒಂದು ಗೌರವ ಸಿಗುವಂಥ ಪರಿಸ್ಥಿತಿ ಬಂದಾಗ ಅವರನ್ನು ನೀವು ನೋಡಿ ಸಂತೋಷ ಪಡಿರಿ. ಇಲ್ಲಿ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ನೀವು ಗಮನಿಸಿ ಪ್ರಿಯರೇ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಹಾಗಾದರೆ ಯಾರಿಗಾದರೂ ನಿಮ್ಮ ಸಭೆಯಲ್ಲಿ ನೋವಿದ್ರೆ ನೀವು ಅವರ ದುಃಖದಲ್ಲಿ ಪಾಲುದಾರರಾಗಿರಿ. ಮತ್ತು ಯಾರಾದರೂ ಸಂತೋಷ ಪಡ್ತಾರೆ, ಅದ್ಭುತ ಅದಾಯಿತು, ನನ್ನ ಮಗ ಡಿಗ್ರಿ ಪಾಸ್ ಆಗಿಬಿಟ್ಟ, ನನ್ನ ಮಗ ಸ್ಕೂಲಲ್ಲಿ ರ್ಯಾಂಕ್ಸ್ ತೆಗೆದು ಡಿಸ್ಟಿಂಕ್ಷನಲ್ಲಿ ಬಂದಿದ್ದಾನೆ, ನನ್ನ ಮಗಳು ಕಾರ್ ತಗೊಂಡ್ಳು, ನನಗೆ ಈ ಥರ ಒಳ್ಳೇದಾಯ್ತು ಅಂತ ಹೇಳಿದಾಗ ಅಯ್ಯೋ ನನಗೇನು ಆಗಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು ಪಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಪಾದ ಯಾವತ್ತೂ ಕೂಡ ನಾನು ಕಲ್ಲು ಮುಳ್ಳು ಮೇಲೆ ನಡಿಬೇಕಲ್ಲ ಅಂತ ಅದು ದುಃಖ ಪಡೋದಿಲ್ಲ. ಅದರ ಕೆಲಸವನ್ನು ಅದು ನಿಷ್ಠೆಯಿಂದ ಮಾಡ್ತದಲ್ವ, ಇಡೀ ದೇಹವನ್ನು ಅದು ಓರ್ತದಲ್ವ, ಪಾದಕ್ಕೆ ಯಾವ ಥರ ಬೇಕು ಇದು ಮಾಡ್ಬೋದಲ್ಲ, ಅದೇ ಥರದಲ್ಲಿ ಒಬ್ಬರು ತಲೆ ಆಗಿರ್ಬೋದು, ನಿನ್ನ ಪಾದವಾಗಿರ್ಬೋದು, ಒಬ್ಬರು ಕೂದಲಾಗಿರ್ಬೋದು, ಒಬ್ಬರು ಮೂಗಾಗಿರ್ಬೋದು, ಒಬ್ಬರು ಕಣ್ಣಾಗಿರ್ಬೋದು ಪ್ರಿಯರೇ. ಆದರೆ ಎಲ್ಲ ಅಂಗಗಳು ಉತ್ತಮ ಪ್ರಿಯರೇ. ಮೂಗು ನಾನು ಇವತ್ತು ಕೆಲಸ ಮಾಡೋದಿಲ್ಲ ಅಂದರೆ ಪ್ರಾಣನೇ ಕಳ್ಕೊಬಿಡ್ತೀವಿ. ಕಣ್ಣು ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಕುರುಡರಾಗ್ತೀವಿ. ನಿಜ ಅಲ್ವಾ? ಒಂದು ಆತ್ಮಿಕವಾಗಿ ಜೋಕಾಗಿ ತಗೊಳ್ಳೋಣ ಇದನ್ನು ಪ್ರಿಯರೇ. ಹಾಗೆಯೇ ಒಂದೊಂದು ಅಂಗಗಳು ಕೂಡ ಶ್ರೇಷ್ಠನೇ ಪ್ರಿಯರೇ. ಯಾವುದೇ ಅಂಗನೂ ಕೂಡ ಕೊಂಡಾಡುವ ಹಾಗೆ ಇಲ್ಲ. ಅದಕ್ಕೊಂದು ಚಿಕ್ಕ ಒಂದು ಕಥೆಯನ್ನು ಹೇಳ್ತೀನಿ ಪ್ರಿಯರೇ. ಇದು ಜೋಕಿಗೋಸ್ಕರ ಹೇಳ್ತಾ ಇರೋದು. ಒಂದು ಸಲ ಅಂಗಗಳ ನಡುವೆ ಫೈಟಿಂಗ್ ಸ್ಟಾರ್ಟ್ ಆಯ್ತಂತೆ. ಫೈಟಿಂಗ್ ಸ್ಟಾರ್ಟ್ ಆದಾಗ ಯಾರು ಶ್ರೇಷ್ಠವಾದ ಅಂಗ ಅಂತ ಹೇಳಿದಾಗ ಹೃದಯ ಹೇಳ್ತಂತೆ, ನಾನೇ ಶ್ರೇಷ್ಠವಾದ ಅಂಗ, ನಾನು ಹೃದಯ ಆ ಒಂದು ಚಲನೆ ಆದರೆ ಮಾತ್ರ ಮನುಷ್ಯ ಬದುಕಿರ್ತಾನೆ, ಇಲ್ಲ ಸತ್ತೋಗ್ತಾರೆ, ಅದಕ್ಕೋಸ್ಕರ ನಾನೇ ಶ್ರೇಷ್ಠ ಅಂತ ಹೇಳ್ತಂತೆ. ಅಷ್ಟೊತ್ತೆ ಲಿವರ್ ಹೇಳ್ತಂತೆ ನಾನೇ ಶ್ರೇಷ್ಠ ಅಂತ, ಕಿಡ್ನಿ ಹೇಳ್ತಂತೆ ನಾನು ಎಲ್ಲವನ್ನು ಫಿಲ್ಟರ್ ಮಾಡ್ತೀನಿ ನಾನೇ ಶ್ರೇಷ್ಠ ಅಂತ ಹೇಳ್ತಂತೆ. ಕೈ ಹೇಳ್ತಂತೆ ನಾನು ಎಲ್ಲ ಕಡೆಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಿ ಬಾಯಿಗೆ ಹಾಕ್ತಾ ಇರೋದಕ್ಕೋಸ್ಕರ ನಿಮಗೆಲ್ಲ ತಾಕತ್ತು ಬರ್ತಾ ಇದೆ ಅಂತ. ಹೀಗೆ ಒಂದೊಂದು ಅಂಗಗಳು ತನ್ನನ್ನು ತಾನು ಕೊಚ್ಚಿಕೊಂಡು ಮುಂದುವರಿತಿದ್ದಾಗ ಬಾಯಿ ಮಾತ್ರ ಸುಮ್ಮನೆ ಇತ್ತಂತೆ. ಆಗ ಎಲ್ಲ ಅಂಗಗಳು ಕೇಳ್ತಂತೆ, ಬಾಯಿ ನೀನು ಯಾಕೆ ಸುಮ್ಮನಿದ್ಯಾ ಅಂತ ಹೇಳಿದ್ದು ಜೋಕಿಗೋಸ್ಕರ ಕತೆ. ಬಾಯಿ ನೀನು ಯಾಕೆ ಸುಮ್ಮನಿದ್ಯಾ ಅಂತ ಕೇಳಿದಾಗ ಬಾಯಿ ಏನು ಉಸಿರು ಬಿಡಲಿಲ್ಲ ಅಂತೆ. ಕೊನೆಗೆ ಹೇಳ್ತಂತೆ, ಯಾವ ಅಂಗ ಶ್ರೇಷ್ಠ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಅಂತೇಳಿ ಬಾಯಿ ಏನು ಮಾಡ್ತಂತೆ, ಯಾವುದೇ ಕಾರಣಕ್ಕೂ ಊಟನ ಸ್ವೀಕಾರ ಮಾಡಿದ್ರೆ ಬಾಯಿನೇ ತೆರೀಲಿಲ್ಲಂತೆ, ನೀರು ಕುಡಿಲಿಲ್ಲಂತೆ. ಎಲ್ಲದಕ್ಕೂ ಕೂಡ ಅದು ಸಹಕಾರ ಕೊಡದೇ ಬಾಯಿ ಬಿದ್ದೋಗ್ತದೆ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಈ ಲಕ್ಕ ಹೊಡೆದು
ಹೋದವರಿಗೆ ಮತ್ತು ಇವ್ರಿಗೆಲ್ಲ ನೋಡಿ ಬಾಯಿ ಬಿದ್ದೋದಾಗ ನೀರು ಕೂಡ ಒಳಗಡೆ ಹೋಗೋದಿಲ್ಲ ಅಲ್ವಾ. ಅದೇ ಥರದಲ್ಲೇ ಬಾಯಿ ಏನಾಯ್ತದೆ ಫುಲ್ ಸ್ಟಾಪ್ ಆಗೋಯ್ತಂತೆ. ಆಗ ಇದ್ದಕ್ಕಿದ್ದಾಗ 2 ದಿವಸವರೆಗೆ ಎಲ್ಲ ಅಂಗಗಳು ನೋಡೋಣ ಯಾರು ಶ್ರೇಷ್ಠ ಅಂತ ನೋಡಿ ಚಾಲೆಂಜ್ ಮಾಡ್ಕೊಂಡು 2 ದಿವಸವರೆಗೆ ಅನುಭವಿಸ್ಕೊಂಡಿತ್ತಂತೆ. ಇದ್ದಕ್ಕಿದ್ದಾಗ 2 ದಿವಸ ಕಳೆದ ಮೇಲೆ ಕಣ್ಣು ಮಂಜಾರಕ್ಕೆ ಸ್ಟಾರ್ಟ್ ಆಯ್ತಂತೆ, ಕಿವಿ ಹತ್ರ ಗುಯಿ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ, ಉಸಿರಾಡಲಿಕ್ಕೆ ಮೂಗಲಿ ತೊಂದರೆ ಬಂದಂತೆ, ಹೃದಯದ ಚಲನೆಗಳು ಪಂಕ್ಚುಯಾಲಿಟಿಗಳಾಗದೇ ಅದು ಕೂಡ ಒದ್ದಾಡ್ತೈತಂತೆ. ಕೊನೆಗೆ ಹೊಟ್ಟೆ ಹಸಿವು ತಾಳ್ಲಿಕ್ಕಾಗದೇ ಚೀರಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ, ಕೈ ಕಾಲುಗಳಿಗೆ ಸುಸ್ತು ಬಂದಂತೆ. ಆವಾಗ ಎಲ್ಲ ಅಂಗಗಳು ಸೇರಿ ಬಂದು ಬಾಯಿ ಜೊತೆ ಹೇಳ್ತಂತೆ, ದಮ್ಮಯ್ಯ ನೀನು ಊಟ ಮತ್ತು ನೀರನ್ನು ತೆಗೆದುಕೊಂಡ್ರೆ ಮಾತ್ರ ನಮಗೆ ಶಕ್ತಿ ಅಂತ ಹೇಳಿದಾಗ ಆಗ ಆ ಬಾಯಿ ಹೇಳ್ತಂತೆ, ಈಗ ಯಾರು ಶ್ರೇಷ್ಠ ಅಂತ ಕೇಳಿದಾಗ ನೀನೇ ಶ್ರೇಷ್ಠ ಅಂತ ಬಾಯಿಗೆ ಹೇಳ್ತಂತೆ. ಆಗ ಬಾಯಿ ಹೇಳ್ತಂತೆ, ಇಲ್ಲ ನಾನು ಕೂಡ ಶ್ರೇಷ್ಠ ಅಲ್ಲ, ನಿಮ್ಮಲ್ಲಿ ಇರತಕ್ಕಂಥ ಈ ನರಗಳು ಅಥವಾ ನಿಮ್ಮ ಅಂಗಗಳು ಸ್ಪಂದಿಸಲಿಲ್ಲ ಅಂದರೆ ನನಗೆ ಬಾಯಿ ತೆಗಿಲಿಕ್ಕೆ ಕೂಡ ಆಗೋದಿಲ್ಲ, ನಾನು ಕೂಡ ಶ್ರೇಷ್ಠ ಅಲ್ಲ. ಒಂದು ಅಂಗಕ್ಕೆ ಒಂದು ಅಂಗ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವೆಲ್ಲರೂ ಸೇರಿ ನಾವು ಶ್ರೇಷ್ಠರಾಗ್ತೀವಿ ಅಂತ ಹೇಳಿದಾಗ ಅವುಗಳಿಗೆಲ್ಲ ಜ್ಞಾನೋದಯವಾಗಿ ಕೊನೆಗೆ ಅವು ನಾನು ಶ್ರೇಷ್ಠ ಅಂತ ಹೇಳಲಿಲ್ಲ ಅಂತ ಹೇಳೋದೊಂದು ಚಿಕ್ಕದೊಂದು ಕತೆ ಪ್ರಿಯರೇ. ಹಾಗೇನೆ ಪ್ರಿಯರೇ, ಸಭೆಯಲ್ಲಿ ಸಭಾಪಾಲಕ ನಾನು ಶ್ರೇಷ್ಠ, ಸಭೆ ನಾಯಕರು ನಾನು ಶ್ರೇಷ್ಠ, ಸಭೆ ಆರಾಧನೆ ತಂಡದವರು ನಾನು ಶ್ರೇಷ್ಠ, ಪ್ರವಾದನೆ ಹೇಳೋರು ನಾನು ಶ್ರೇಷ್ಠ, ವಿಶ್ವಾಸಿ ನಾನು ಶ್ರೇಷ್ಠ, ಇವತ್ತು ನೀನು ಬಂದವನು ನಾನು 2 ವರ್ಷ ಆಯಿತು 10 ವರ್ಷ ಆಯಿತು ಅಂತ ಹೇಳೋದು ಬೇಡಿ. ಕ್ರಿಸ್ತನ ದೇಹಕ್ಕೆ ಸೇರಿದ ನಾವೆಲ್ಲರೂ ಕೂಡ ಶ್ರೇಷ್ಠರೇ ಪ್ರಿಯರೇ. ಒಬ್ಬರಿಗೊಬ್ಬರು ಸಪೋರ್ಟ್ ಇದ್ದರೆ ಮಾತ್ರ ಕ್ರಿಸ್ತನ ಸಭೆ ಚೆನ್ನಾಗಿ ನಡೆಯುತ್ತದೆ, ಇಲ್ಲ ಅಂದರೆ ಕ್ರಿಸ್ತನ ಸಭೆ ಕುಂಠಿತವಾಗೋದು ಗ್ಯಾರಂಟಿ. ಅದಕ್ಕೋಸ್ಕರ ನಾವು ಆದಷ್ಟು ಒಬ್ಬರು ತಪ್ಪು ಮಾಡಿದಾಗ ಇನ್ನೊಬ್ಬರು ಎಚ್ಚರಿಸೋಣ. ಒಬ್ಬರಿಗೆ ಕಷ್ಟದಲ್ಲಿದ್ದಾಗ ಅವ್ರನ್ನ ಹೋಗಿ ಸಂತೈಸಬೇಕು, ಸುಖದಲ್ಲಿದ್ದಾಗ ಅವರ ಒಂದು ಜೀವಿತದಲ್ಲಿ ನಾವು ಪಾಲ್ದಾರಾಗಬೇಕು. ಅವರು ಸುಖದಲ್ಲಿದ್ದಾರಲ್ಲ ಅಂತ ಹೊಟ್ಟೆ ಕಿಚ್ಚು ಪಟ್ಟರು ಕೂಡ ಅದು ಭಯಂಕರ ಡೇಂಜರು ಸಭೆಗೆ. ಅದಕ್ಕೋಸ್ಕರ ಪ್ರಿಯರೇ, ನಾವೆಲ್ಲರೂ ಕ್ರಿಸ್ತನ ಸಭೆಗೆ ಹೋಗತಕ್ಕಂಥ ಪ್ರತಿಯೊಬ್ಬರು ಕೂಡ ಕ್ರಿಸ್ತನವರೇ. ಅಲ್ಲಿ ನಾವು ಡಿನಾಮಿನೇಷನ್ಗಳನ್ನ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದು ಕ್ಯಾಥೋಲಿಕ್, ಇದು ಪೆಂತಕೋಸ್ತ್, ಇದು ಮೆಥಡಿಸ್ಟ್, ಇದು ಲೂಥರನ್ಸ್ ಅಂತಲ್ಲಿ ನಾವು ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮಲ್ಲಿ ಆ ಒಂದು ಒಗ್ಗಟ್ಟುಗಳನ್ನು ತೋರಿಸಿದಾಗ ಮಾತ್ರ ಕ್ರಿಸ್ತನನ್ನು ನಾವು ಆರಾಧಿಸಬಹುದು. ಮತ್ತು ಕ್ರಿಸ್ತನ ದೇಹದಲ್ಲಿ ಯಾವ ರೀತಿ ಪರಿಶುದ್ಧರಾಗಿದ್ದರೋ ಆ ಪರಿಶುದ್ಧತೆ ನಮಗೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ನಾವು ಯಾರೂ ಕೂಡ ಶ್ರೇಷ್ಠರಲ್ಲ, ದೇವರ ಕೃಪೆಯಿಂದ ಮಾತ್ರ ನಾವು ಶ್ರೇಷ್ಠರಾಗಿದ್ದೇವೆ ಎಂದು ತಿಳಿದುಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸುವ. ಆಮೇನ್ ಆಮೇನ್ ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.